7 ವರ್ಷದ ಶ್ರುತಿ ಅವರಮ್ಮ ಊಟ ಮಾಡ್ಸೋಕ್ಕೆ ಬಂದಾಗ ತಿನ್ಸ್ಕೊಳ್ದೆ ಮನೆ ತುಂಬ ಓಡಾಡ್ತಿರ್ತಾಳೆ. ಅಮ್ಮನಾದ ಪ್ರಿಯ, ಶ್ರುತಿ ಯಾಕಿಷ್ಟು ಆಟ ಆಡಿಸ್ತೀಯ ಕಂದ, ನೀನು ಹಿಂಗೆ ಆಡ್ತಾ ಇರೋ, ನಿನ್ನ ಬಕಾಸುರ ಬಂದು ಎತ್ಕೊಂಡೋಗಿ ತಿನ್ಕೊಬಿಡ್ತಾನೆ ಅಂತ ಹೇಳೋದು ಕೇಳಿ ಮುದ್ದಾದ ಶ್ರುತಿ, ಅಮ್ಮ ಬಕಾಸುರ ಅಂದರೆ ಯಾರು, ಅವನು ಯಾಕೆ ನನ್ನ ಎತ್ಕೊಂಡು ಹೋಗ್ತಾನೆ ಅಂತ ಕೇಳ್ತಾಳೆ. ಪ್ರಿಯ, ಅವನು ಯಾರು ಅಂತ ಗೊತ್ತಾಗ್ಬೇಕಾ, ಬಾಯಿಲಿ ಊಟ ತಿಂತ ತಿಂತ ಕತೆ ಕೇಳಿಸ್ಕೊ. ಇದು ನಿಜವಾದ ಕತೆ ಕಂದ. ಸಾವಿರಾರು ವರ್ಷದ ಹಿಂದೆ ಒಂದು ರಾಜ್ಯದಲ್ಲಿ 5 ಜನ ರಾಜರಿರ್ತಾರೆ. ಅವ್ರನ್ನ ಎಲ್ಲರೂ ಪಾಂಡವರು ಅಂತ ಕರಿತಾ ಇರ್ತಾರೆ. ಒಂದು ದಿನ ಅವರು ದುರ್ಯೋಧನನ ಜೊತೆ ಪಗಡೆ ಆಟ ಆಡ್ತಾ ಆಟದಲ್ಲಿ ಸೋತೋಗ್ಬಿಡ್ತಾರೆ. ಸೋತ ಮೇಲೆ ರಾಜ ಆಗಿದ್ದವರು ಅವ್ರ ರಾಜ್ಯನ ಬಿಟ್ಟು 12 ವರ್ಷ ಕಾಡಿಗೆ, 1 ವರ್ಷ ಅಜ್ಞಾತವಾಸಕ್ಕೆ ಹೋಗಬೇಕು. ಅಂದರೆ 1 ವರ್ಷ ಪೂರ್ತಿ ಅವರು ಪಾಂಡವರು ಅಂತ ಯಾರಿಗೂ ಗೊತ್ತಾಗಬಾರ್ದು. ಯಾರಾದರೂ ಕಂಡು ಹಿಡಿದ್ರೆ ಮತ್ತೆ ಆ 13 ವರ್ಷದ ಶಿಕ್ಷೆ ಮುಂದೆ ಹೋಗುತ್ತೆ. ಈ ಥರ ಒಪ್ಪಂದ ಆಗುತ್ತೆ. ಅದ್ರ ಪ್ರಕಾರ ಅವ್ರ ಹೆಂಡತಿ ದ್ರೌಪದಿನ ಕರ್ಕೊಂಡು ಹೊರಟು ಅದಕ್ಕೆ ತಕ್ಕಂತೆ ಆ್ಯಕ್ಟ್ ಮಾಡಿಕೊಂಡು ಬದುಕ್ತಾ ಇರ್ತಾರೆ. ಹೀಗೆ ಕಾಡಲ್ಲಿ ಹೋಗ್ಬೇಕಾದ್ರೆ ಅವ್ರ ತಾತ ವ್ಯಾಸ ಮುನಿನ ಮೀಟ್ ಮಾಡ್ತಾರೆ. ವ್ಯಾಸ ಯಾರು ಗೊತ್ತಾ ಮಗಳೇ, ಅವರೇ ಈ ಮಹಾಭಾರತನ ಬರೆದವರು. ಈಗ ವ್ಯಾಸ ತಾತ ಪಾಂಡವರಿಗೆ ಏಕಚಕ್ರ ಅನ್ನೋ ಒಂದು ಹಳ್ಳೀಲಿ ಬ್ರಾಹ್ಮಣರು ಮನೆಗೆ ಕೆಲಸ ಮಾಡೋ ಥರ ಹೋಗಿ ಸೇರ್ಕೊಳ್ಳಿ, ಆವಾಗ ನಿಮ್ಮ ಬಗ್ಗೆ ಯಾರಿಗೂ ಗೊತ್ತಾಗಲ್ಲ ಅಂತ ಕಳಿಸ್ಕೊಡ್ತಾರೆ. ಗೊತ್ತಾ ಶ್ರುತಿ, ವ್ಯಾಸ ಒಬ್ರು ಋಷಿಗಳು ಕೂಡ. ಆ ಋಷಿಗೆ ಹಳ್ಳಿಲಿ ಬಕಾಸುರ ಇರೋದು ಮೊದಲೇ ಗೊತ್ತಿರುತ್ತೆ. ಆ ಬಕಾಸುರನ ಅಂತ್ಯ ಮಾಡೋಕ್ಕೆ ಪಾಂಡವರಲ್ಲಿ ಶಕ್ತಿಶಾಲಿಯಾದ ಭೀಮಂಗೆ ಮಾತ್ರ ಸಾಧ್ಯ ಅಂತ ಗೊತ್ತಿರುತ್ತೆ. ಆ ಬಕಾಸುರನ ಅಂತ್ಯ ಮಾಡೋಕ್ಕೆ ಅಂತಲೇ ಪಾಂಡವರನ್ನ ಆ ಹಳ್ಳಿಗೆ ಕಳಿಸ್ತಾರೆ. ಹೀಗೆ ಒಂದಿನ ಭೀಮ ಮತ್ತು ದ್ರೌಪದಿ ಇಬ್ಬರು ಮನೆ ಈಚೆ ಕೂತ್ಕೊಂಡು ಮಾತಾಡ್ತಿರ್ತಾರೆ. ಆಗ ದ್ರೌಪದಿ ಭೀಮಂಗೆ, ನಾವು ಬ್ರಾಹ್ಮಣರ ಮನೇಲಿದ್ದೀವಿ, ಅವರು ನಮಗೆ ಊಟ ತಿಂಡಿ ಬಟ್ಟೆ ಉಳ್ಕೊಳ್ಳೋಕ್ಕೆ ಜಾಗ ಎಲ್ಲ ಕೊಟ್ಟಿದ್ದಾರೆ. ಅವ್ರಿಗೆ ಏನೇ ಕಷ್ಟ ಬಂದರೂ ನಾವು ಅವ್ರಿಗೆ ಸಹಾಯ ಮಾಡಬೇಕು ಅಂತ ಹೇಳ್ತಾಳೆ. ಅದು ಹೇಳಬೇಕಾದ್ರೇ ಆ ಮನೇಲಿ ಒಂದು ರೂಮಲ್ಲಿ ಮನೆ ಯಜಮಾನಿ ಅಳ್ತಾ ಇರ್ತಾಳೆ. ಅಳ್ತಾ ಅವಳ ಗಂಡನ ಜೊತೆ ಮಾತಾಡ್ತಾ ಇರ್ತಾಳೆ. ನಿಮ್ಮ ತಂದೆ ತಾಯಿ ಹಾಗೂ ಕುಟುಂಬದವ್ರು ಎಲ್ಲರೂ ಸತ್ತೋದ್ರು. ಇವಾಗ ನಾನು ನಿಮ್ಮನ್ನು ಕಳ್ಕೊಳ್ಳೋಕೆ ಇಷ್ಟಪಡಲ್ಲ. ನನ್ನ ಮಗ ಮತ್ತು ಮಗಳು ಅವ್ರ ತಂದೆನ ಕಳ್ಕೊಬಿಡ್ತಾರೆ, ತಬ್ಲಿ ಆಗ್ಬಿಡ್ತಾರೆ. ಇದೆಲ್ಲ ನೋಡೋ ಬದಲು ನಾನೇ ಹೋಗ್ಬಿಡ್ತೀನಿ, ನೀವೇ ಮಕ್ಕಳನ್ನ ನೋಡ್ಕೊಳ್ಳಿ ಅಂತ ಜೋರಾಗಿ ಅಳ್ತಿರ್ತಾಳೆ. ಅದೇ ಟೈಮ್ಗೆ ಭೀಮ ಮತ್ತು ದ್ರೌಪದಿ ಹೋಗಿ, ಏನಾಯಿತು, ಯಾಕೆ ಅಳ್ತಾ ಇದ್ದೀರಾ ಅಂತ ಕೇಳ್ತಾರೆ. ಈ ಏಕಚಕ್ರ ಹಳ್ಳಿಲಿ ಒಬ್ಬ ಬಕಾಸುರ ಅನ್ನೋ ರಾಕ್ಷಸ ಇದ್ದಾನೆ. ಪ್ರತಿಯೊಬ್ಬರೂ ತಿಂದು ಇಡೀ ಹಳ್ಳಿನ ಧ್ವಂಸ ಮಾಡ್ತಿದ್ದಾನೆ. ಹಸು ಕುರಿ ಕೋಳಿ ಮನುಷ್ಯರು ಯಾರನ್ನೂ ಬಿಟ್ಟಿಲ್ಲ. ಚಿಕ್ಕ ಮಕ್ಕಳು ಅಂತಲೂ ನೋಡಲ್ಲ, ವಯಸ್ಸಾದವ್ರನ್ನೂ ಬಿಟ್ಟಿಲ್ಲ. ಆ ಬಕಾಸುರ ರಾಕ್ಷಸಂಗೆ ಕೆಟ್ಟ ಹಸಿವು, ಯಾವಾಗಲೂ ಹೊಟ್ಟೆ ಹಸ್ಕೊಂಡೇ ಇರ್ತಾನೆ. ಹಳ್ಳಿಲಿ ಇರೋ ಎಲ್ಲ ಜನರು ರಾಜನ ಬಳಿ ಹೋಗಿ ನಡೆದಿದ್ದು ಎಲ್ಲ ಹೇಳಿದ್ಮೇಲೆ ರಾಜ ಯುದ್ಧ ಮಾಡೋಕ್ಕೆ ಅವನ ಸೈನ್ಯನ ಕಳಿಸಿದಾಗ ಅವನ ಸೈನ್ಯನೇ ತಿಂದ್ಬಿಟ್ಟಿದ್ದಾನೆ. ರಾಜ ಇದನ್ನು ನೋಡಿ ವಿಧಿ ಇಲ್ಲದೆ ಜನರು ಉಳಿಬೇಕು ಅಂದರೆ ಹಳ್ಳಿಯಲ್ಲಿರೋ ಪ್ರತಿಯೊಂದು ಮನೆಯಿಂದ ಊಟ ತಿಂಡಿ ಹಣ್ಣು ಹಂಪಲು ಜೊತೆಗೆ ಒಬ್ಬ ಮನುಷ್ಯನ್ನ ಸೇರಿಸಿ ಬಕಾಸುರ ಇರೋ ಜಾಗಕ್ಕೆ ಊಟ ಆಗಿ ಕಳ್ಸೋಕ್ಕೆ ಬಕಾಸುರನ ಜೊತೆ ಒಪ್ಪಂದ ಮಾಡಿಕೊಂಡು ಈ ವಿಷಯನ ಹಳ್ಳಿ ಜನಕ್ಕೆ ಮುಟ್ಟಿಸಿದ್ದಾನೆ. ಈಗ ಹಳ್ಳಿಲಿರೋ ಪ್ರತಿಯೊಂದು ಮನೆಯಲ್ಲೂ ಸುಮಾರು ವರ್ಷದಿಂದ ಒಂದು ಎತ್ತಿನ ಬಂಡಿ ತುಂಬ ಹಣ್ಣು ಹಂಪಲು ತರಕಾರಿ ಅನ್ನ ಸಾರು ಜೊತೆಗೆ ಒಬ್ಬ ಮನುಷ್ಯ ಇಷ್ಟನ್ನು ತಗೊಂಡು ಬಕಾಸುರನ ಗುಹೆ ಹತ್ರ ಹೋಗಿ ಕೊಡಬೇಕು. ಇದನ್ನೆಲ್ಲ ಅವನು ತಿಂದುಬಿಡ್ತಾನೆ. ಪ್ರತಿಯೊಂದು ಮನೆಯಿಂದ ಪ್ರತಿದಿನ ಹೀಗೆ ನಡೀತಾನೇ ಇದೆ. ಇವತ್ತು ನಮ್ಮನೆ ಸರ್ದಿ
ನನ್ನ ಗಂಡ ಇದನ್ನೆಲ್ಲ ತಗೊಂಡು ಬಕಾಸುರನ ಆಹಾರ ಆಗಕ್ಕೆ ಹೋಗ್ಬೇಕು ಅಂತ ಹೇಳಿ ಜೋರಾಗಿ ಅಳ್ತಾ ಕೂತ್ ಬಿಡ್ತಾಳೆ. ಶ್ರುತಿ, ಕತೆ ಅರ್ಥ ಆಗ್ತಿದ್ಯಾ? ಚೆನ್ನಾಗಿದ್ಯಾ ಕಂದ? ಶ್ರುತಿ, ಹ್ಞೂ ಅಮ್ಮ. ಮುಂದೆ ಏನಾಯ್ತು ಅಂತ ಹೇಳು. ಹೇಳ್ತೀನಿ. ಆದರೆ ಇದೇ ಥರ ಕತೆಗಳನ್ನ ಕೇಳೋಕ್ಕೆ ನಮ್ಮೆಲ್ಲ ಜನರಿಗೂ ಏನು ಮಾಡಬೇಕು ಅಂತ ನೀನು ಹೇಳಿಬಿಡು. ತುಂಬ ಅಂದರೆ ತುಂಬ ಚೆನ್ನಾಗಿರೋ ಕತೆಗಳನ್ನ ನೋಡೋಕ್ಕೆ ನೀವೆಲ್ಲರೂ ಬೇಗ ಕತೆಯೊಂದು ಹೇಳುವ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ತಾಯಿ, ನಿಮ್ಮ ಬ್ರಾಹ್ಮಣ ಕುಟುಂಬದ ಋಣ ನಮ್ಮ ಮೇಲಿದೆ. ಆ ಋಣ ತೀರ್ಸಕ್ಕೆ ನನ್ನ ಗಂಡ ಭೀಮ ನಿಮ್ಮ ಗಂಡನ ಬದಲು ಇವತ್ತು ಹೋಗ್ತಾರೆ ಅಂತ ಹೇಳ್ತಾಳೆ. ಅದಕ್ಕೆ ಬ್ರಾಹ್ಮಣ ಕುಟುಂಬದ ಗಂಡ ಹೆಂಡತಿ ಈ ಮಾತಿಗೆ ಒಪ್ಕೊಳ್ಳೋದಿಲ್ಲ. ಇಲ್ಲ ಆಗಲ್ಲ, ನಮ್ಮ ಮನೆಯವರೇ ಒಬ್ಬರು ಹೋಗಬೇಕು, ನಮ್ಮ ಹಣೆ ಬರನೇ ಇಷ್ಟು, ನಾವೇ ಸಾಯಬೇಕು, ನಮ್ಮ ಬದಲಿಗೆ ಬೇರೆಯವ್ರನ್ನ ಬಲಿ ಕೊಡೋಕ್ಕೆ ನಮಗಿಷ್ಟ ಇಲ್ಲ. ಯೋಚಿಸ್ಬೇಡಿ, ನನ್ನ ಗಂಡ ಆ ರಾಕ್ಷಸನ್ನ ಸಾಯಿಸಿ ಈ ಸಮಸ್ಯೆಗೆ ಪರಿಹಾರ ತರ್ತಾರೆ ಅಂತ ಹೇಳ್ತಾಳೆ. ಆ ಬ್ರಾಹ್ಮಣ ಕುಟುಂಬ ತುಂಬ ಮಾತುಗಳಾದ್ಮೇಲೆ ಭೀಮನ್ನ ಬಕಾಸುರನ ಹತ್ತಿರ ಕಳಿಸೋದಕ್ಕೆ ಒಪ್ಕೋತಾರೆ. ಭೀಮ ಎತ್ತಿನ ಬಂಡಿ ಒಳಗೆ ಎಲ್ಲ ಥರ ಊಟ, ತಿಂಡಿ, ಹಣ್ಣು, ಹಂಪಲು ಎಲ್ಲ ತಗೊಂಡು ಬಕಾಸುರನ ಗುಹೆದು ದ್ವಾರ ಅಂದರೆ ಎಂಟ್ರೆನ್ಸ್ ಹತ್ರ ಹೋಗಿ ಎತ್ತಿನ ಬಂಡಿ ಒಳಗಿದ್ದ ಆಹಾರನೆಲ್ಲ ಒಬ್ಬನೇ ಕುತ್ಕೊಂಡು ತಿಂತಾ ಇರ್ತಾನೆ. ಪ್ರತಿಯೊಂದು ಹಣ್ಣು ತಿಂದು ಖಾಲಿ ಮಾಡಿ ಕೊನೆಯಲ್ಲಿ ಏ ಬಕಾಸುರ ಎಂದು ಜೋರಾಗಿ ಕಿರ್ಚೋದು, ಮತ್ತೆ ಇನ್ನೊಂದು ಹಣ್ಣು ಎತ್ಕೊಳ್ಳೋದು, ತಿನ್ನೋದು, ಖಾಲಿ ಆದ್ಮೇಲೆ ಕಿರ್ಚೋದು, ಹೀಗೆ ಮಾಡ್ತಿರ್ತಾನೆ. ಗುಹೆ ಒಳಗಡೆ ಭೀಮನ ಕೂಗಾಟ ಕೇಳಿಸಿ ಬಕಾಸುರನ ಕೆಂಪಾಗಿರೋ ಕಣ್ಣುಗಳು ತೆಗೆದುಕೊಳ್ಳುತ್ತೆ. ಬಕಾಸುರ, ಯಾರದು ಮೂರ್ಖ ಮಾನವ, ನನ್ನ ಆಹಾರವನ್ನೆಲ್ಲ ತಿಂದವನು, ಯಮನ ಬಳಿ ಹೋಗುವ ಆಸೆಯಿಂದ ಬಂದವನು ಅಂತ ಗರ್ಜಿಸ್ತಾನೆ. ಭೀಮ ಬಕಾಸುರ ಬರ್ತಾ ಇರೋದನ್ನ ನೋಡಿ ಒಂದು ಬಾಳೆಹಣ್ಣನ್ನ ಎತ್ಕೊಂಡು ಸಿಪ್ಪೆನ ತೆಗೆದು ಬಾಯೊಳಗೆ ಹಾಕಿ ಹಾಸ್ಯದ ರೀತಿ ನಮ್ 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 ಅಂತ ನುಂಗ್ತಾನೆ. ಬಕಾಸುರ ಭೀಮ ತಿಂತಾ ಇರೋದನ್ನ ನೋಡಿ ಇನ್ನೂ ಕೋಪದಿಂದ ಗುಹೆಯ ದ್ವಾರದ ಮುಂದೆಯಿಂದ ಒಂದು ಮರನ ಕಿತ್ತು ಭೀಮನ ಮೇಲೆ ಬಿಸಾಕ್ತಾನೆ. ಭೀಮ ಎದ್ದು ನಿಂತ್ಕೊಂಡು ಪಕ್ಕದಲ್ಲಿದ್ದ ಮರನ ಕಿತ್ತು ಆ ಮರದ ಮೇಲೆ ಎಸಿತಾನೆ. ಇಬ್ಬರು ಒಬ್ಬರು ಮೇಲೊಬ್ಬರು ಫೈಟ್ ಮಾಡೋಕ್ಕೆ ಕೈ ಹಿಡ್ಕೊಂಡು ಭೀಮ ಬಕಾಸುರನ್ನ ಕೆಳಗೆ ಬೀಳಿಸಿ ಬಕಾಸುರನ ಮೇಲೆ ಎಗರಿ ಎದೆ ಮೇಲೆ ಗುದ್ದುತ್ತಾನೆ. ಕೊನೆ ಬಾರಿ ಮಂತ್ರ ಜಪಿಸ್ತಾ ಜೋರಾಗಿ ಒಡೆದಾಗ ಬಕಾಸುರನ ಕತೆ ಮುಗ್ದೋಗುತ್ತೆ. ನೋಡ್ದಾಕಂದ ಹೊಟ್ಟೆ ಹಸ್ವು ಅಂತ ಮನುಷ್ಯರನ್ನ ತಿಂತಾ ಇದ್ದಿದ್ದ ಬಕಾಸುರನ್ನ ಭೀಮ ಸಾಯಿಸ್ಬಿಟ್ಟ. ಈ ಹಸಿವಿಗೆ ಮನುಷ್ಯ ರಾಕ್ಷಸ ಆಗೋಗ್ತಾನೆ. ಅವನ ಮಾತು ಅವನೇ ಕೇಳಲ್ಲ, ಏನು ಬೇಕಾದರೂ ಮಾಡೋದಕ್ಕೆ ರೆಡಿ ಆಗ್ಬಿಡ್ತಾನೆ. ಅದಕ್ಕೋಸ್ಕರ ನೀನು ಟೈಮ್ಗೆ ತಿಂದು ಹೊಟ್ಟೆ ಜಾಸ್ತಿ ಹಸಿವಾಗದೆ ಇರೋ ಥರ ನೋಡ್ಕೋಬೇಕು. ಇಲ್ಲ ಅಂದರೆ ನಿನ್ನೊಳಗಿರೋ ರಾಕ್ಷಸ ಈಚೆ ಬರ್ತಾನೆ. ತಿನ್ಕೊಮ್ಮ ಈಗ, ಎಲ್ಲಿ ಮಾಡು. ಅಮ್ಮ, ಬಕಾಸುರ ಸತ್ತೋದ್ನಾ? ಹೂಕಂದ. ಆದರೆ ಎಷ್ಟೊಂದು ಜನ ಆ ಗುಹೆ ಹತ್ರ ಓಡಾಡುವಾಗ, ಅಂಥರಲ್ಲೂ ರಾತ್ರಿ ಹೊತ್ತು ಆ ಕಡೆ ಯಾರಾದರೂ ಹೋದರೆ ಇನ್ನೂ ಆ ಬಕಾಸುರ ಮೂಳೆಗಳನ್ನ ಮುರಿದು ತಿನ್ನೋ ಶಬ್ದ ಕೇಳಿಸುತ್ತೆ ಅಂತ ಹೇಳ್ತಾರೆ. ಇದೇ ಥರ ಇನ್ನೂ ಡಿಫ್ರೆಂಟ್ ಆಗಿರೋ ಕಥೆಗಳು ನಿಮ್ಮ ಮುಂದೆ ಬರ್ತಿರುತ್ತೆ. ಹೀಗೆ ಸಪೋರ್ಟ್ ಮಾಡಿ.
ಥ್ಯಾಂಕ್ ಯು.